ಈಗ ನಿಮ್ಮ ಹೆಂಡತಿ ಎಲ್ಲೋ ಹೋಗ್ತಿರ್ತಾಳೆ, ಹೋಗ್ ಬಮ್ಮ ಅಂತ ಕಳ್ಸಿ ಎಷ್ಟೊತ್ತು ಬರ್ತೀಯ ಅಂತ ಕೇಳಬೇಡಿ. ಎಂಜಾಯ್ ಅಂದ್ರೆ ಎಣ್ಣೆ ಹೊಡೆಯೋದು, ಮಜಾ ಮಾಡೋದು, ಗಾಂಜಾ ಹೊಡೆಯೋದಲ್ಲ ಸರ್. ಯಾರೇ EMI ತೊಗೊಂಡ್ರು ದಯವಿಟ್ಟು 50 ವರ್ಷ ಆದ್ಮೇಲೆ ತೊಗೊಳಕ್ ಹೋಗ್ಬೇಡಿ ಸರ್. ಸಾಯೋ ತನಕ ಸಾಲ ತೀರಿಸ್ಬೇಕಾಗತ್ತೆ. ಯಾರು ಏನೇ ಅನ್ಕೊಳ್ಳಿ ಸರ್, ಅನ್ನೋರು ಅಂತಾನೆ ಇರ್ತಾರೆ. ನಿಮ್ಗೆ ನೀವು ಬದುಕಿ, ನಿಮ್ ಜೀವನ ಬೇರೆಯವ್ನು ರೂಲ್ ಮಾಡಕ್ ಅವ್ನು ಯಾರು? ಈಸ್ ನೋ ಬಡಿ ಟು ಯು, ಇಟ್ ಈಸ್ ಯುವರ್ ಲೈಫ್. 55-60 ವರ್ಷ ಆಯ್ತಾ ಸರ್ ನಿಮ್ಗೆ? ಮಗಳು ಮದುವೆ ಆಯ್ತಾ ಸರ್? ಮಗನ ಕೆಲಸ ಸಿಗ್ತಾ ಸರ್? ಫರ್ಗೆಟ್ ಓವರ್ ದೆಮ್, ಮರ್ತ್ಬಿಡಿ ಅವ್ರನ್ನ. ಇದು ಆಲ್ಬಿನೋ ಕಾಕ್ಟೈಲ್ ಸರ್, ಆಲ್ಬಿನೋ ಕಾಕ್ಟೈಲ್ಸ್. ಇದು ಮಾಮೂಲಿ ಕಾಕ್ಟೈಲ್ಸ್, ಇದೆಲ್ಲ ಬದರಿಗಾಸ್ ಸರ್. ಇದು ಅಷ್ಟೇ ಸರ್, ಕೊರೋನಾ ಟೈಮಲ್ಲಿ ಎಲ್ಲ ತಂದ್ರು. ಆಮೇಲೆ ಇದು ಮಾಡ್ತದೆ, ಆ ಕಡೆ ಮಾತಾಡುತ್ತೆ. ಹೌದಾ? ಹೊಸಬ್ರು ಅಂದ್ರೆ ಭಯ. ಕೊರೋನಾ ಟೈಮಲ್ಲಿ ಎಲ್ಲ ತಂದ್ರು ಸರ್. ಆಮೇಲೆ ಕೊರೋನಾ ಮುಗಿದ್ಮೇಲೆ ಗಂಡ ಕೆಲ್ಸಕ್ಕೆ ಹೋದ್ರೆ, ಹೆಂಡತಿ ಕೆಲ್ಸಕ್ಕೆ ಹೋದ್ರೆ, ಮಕ್ಳು ಸ್ಕೂಲ್ಗೆ ಹೋದ್ರಿ, ನೋಡ್ಕೊಳಕ್ ಆಗಿಲ್ಲ. ಇದು ಎಲ್ಲ ಬೇರೆಯವ್ರು ತಂದು ಕೊಟ್ಟದೆ ಎಲ್ಲ ಅಷ್ಟೇ ಸರ್. ನಮ್ಮ ಮನೆಗೆ ಹಾವು ಬಂದ್ರು ತೊಂದರೆ ಇಲ್ಲ. ಯಾಕೆಂದ್ರೆ ನಾನು ಹಿಡಿಯೋಕ್ಕಿಂತ ಹೆಚ್ಚಿಗೆ ಅದು ಸೇಫ್ಟಿ. ನನ್ಗೇನಂದ್ರೆ ಇಲ್ಲಿ ತನಕ ಸರ್ ಹಾವು ಯಾವ್ದು ಬಂದಿಲ್ಲ, ಬರುತ್ತೆ ಹೊಟ್ಟೋಗುತ್ತೆ ಅಂತ ಕಾಣುತ್ತೆ. ಬಟ್ ಏನಂದ್ರೆ ಇದೆಲ್ಲ ಎಚ್ಚರಿಕೆ ಕೊಡುತ್ತೆ ಸರ್. ಹೌದಾ? ಇದೆಲ್ಲ ಎಚ್ಚರಿಕೆ. ಈಗ ಇದೆಲ್ಲ ಇರುವಾಗ ಹಾವು ಬರುತ್ತೆ ಚಾನ್ಸ್ ಇದೆ, ಬಟ್ ಅದು ಎಚ್ಚರಿಕೆ ಕೊಡುತ್ತೆ ಸರ್. ಅವಾಗ ಗೊತ್ತಾಗೋಗುತ್ತೆ ನಮ್ಗೆ. ಇವೆಲ್ಲ ನಮ್ಮ ಪಾರಿವಾಳಗಳು ಸರ್. ಬಾ 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 ಬಾ. ಇಲ್ಲಿ ಮೇಲೆಲ್ಲ ಇದ್ದದೆಲ್ಲ ಬರ್ತಾ ಇದೆ ನೋಡಿ. ಬಾ 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 ಬಾ. ಸರ್ ಇದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಸರ್, ಅಲ್ವಾ ಸರ್? ಹೆಂಗೆ ಗೊತ್ತಾ, ನಿಮ್ ಮನುಷ್ಯ ಊಟ ಹಾಕಿ, ಊಟ ಮಾಡಿ ಗೇಟ್ ಹತ್ರ ಹೋಗೋದ್ರಲ್ಲಿ ನಿಮ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ. ಹೌದು, ಇನ್ನು ಡೈಜೆಷನ್ ಆಗಿರಲ್ಲ ಅದು. ಹೌದು, ಆಗ್ಲೇ ಬೈತಾನೆ. ಇವಾಗ ಆತರ ಅಲ್ಲ, ಊಟ ಹಾಕ್ತಿರ ಅಂತ ಕಾಯ್ತಿರುತ್ತೆ, ಓನರ್ ಬಂದ್ರೆ ಗುರ್ತಿಸುತ್ತೆ. ಬಟ್ ಇನ್ನೊಂದು ಕೇಳಿ, ನನ್ ಜೊತೆ ಇನ್ನೂ 10 ಜನ ಬರ್ಲಿ, ಅದು ಗೊತ್ತಾಗತ್ತೆ, ಅದು ಓನರ್ ಮಾತ್ರ ನೀಟಾಗಿ ಗೊತ್ತಾಗುತ್ತೆ. ಅಲ್ಲ, ಹೊಸಬ್ರು ಬಂದ್ರೆ ಎದ್ಕೊಂಡ್ಬಿಡುತ್ತೆ. ಇವುಗಳೆಲ್ಲ ಪರಿಚಯ ಹಿಡಿತಾವಲ್ಲ, ಎಲ್ಲ ಗೊತ್ತಾಗುತ್ತೆ. ಎಷ್ಟು ಕಲರ್ಫುಲ್ ಆಗಿದೆ ಸರ್. ಬನ್ನಿ ಸರ್, ಇದು ಸಣ್ಕನ್ನೂರು ಸರ್. ನಡಿ ಆ ಕಡೆ. ಇದು ಸಣ್ಕನ್ನೂರು. ಇದು ನೀವು ತಂದಿದ್ದು ಸರ್. ಇದು ಸರ್ ಹೀಗೆ ಬಂದ್ರೆ ನಮ್ ಗೋಶಾಲೆ ಸರ್. ಸರ್ ಇವಳು ಸೃಷ್ಟಿ. ಸೃಷ್ಟಿ ಸುಮ್ಮೀರು, ಏನ್ ಮಾಡಲ್ಲ. ಇವಳು ಸೃಷ್ಟಿ, ಇವಳು ಭೂಮಿ, ಇವಳು ಬ್ರಾಹ್ಮಿ ಮಗಳು, ಇವಳು ಕುಳ್ಳಿ. ಎಷ್ಟು ಸುಂದರವಾಗಿದೆ. ಇವಳು ವಾರಾಹಿ, ಅವಳು ಪಾರ್ವತಿ. ಇಲ್ಲಿ ನೀವು ಈ ಇದನ್ನೆಲ್ಲ ಗರ್ಭಧಾರಣೆ ಎಲ್ಲ ಇಲ್ಲೇ ಇಲ್ಲೇ ಸೆಮೆನ್ ಕೊಡ್ಸ್ಬಿಡ್ತೀನಿ ಸರ್. ಈಶ್ವರಿ ಇವಳು ಅಂಬಿಕಾ ಆದ್ಮೇಲೆ ಅವಳು ನಾಗಲಕ್ಷ್ಮಿ ಆದ್ಮೇಲೆ ಅವಳು ಕಾಮಧೇನು. ಒಟ್ಟು ಎಷ್ಟಿದೆ ಸರ್? ಇನ್ನೂ ಆ ಕಡೆ ಇದೆ, ಹೋಗೋಣ ಬನ್ನಿ. ಸಿದ್ಧಿವಿನಾಯಕ, ಸಿದ್ಧಿಲಕ್ಷ್ಮಿ, ಅವನ್ ನಂದಿ, ಇವಳು ಪುಣ್ಯಕೋಟಿ ಸರ್. ಇದರ ದಿನಚರಿ ಎಲ್ಲ ಹೇಗೆ, ಏನ್ ಜನ ಇಟ್ಟು ಮಾಡ್ತಾ ಇದ್ದಾರೆ? ಒಬ್ರು ಇದಾರೆ, ಈಗ ನೋಡಿ ಕರೀತಾ ಇದೀನಿ, ಬರ್ತಾ ಇಲ್ಲ ಅವರು. ನಿಮ್ಗೆ ಗೊತ್ತಲ್ಲ ಸರ್, ಇವತ್ತು ಕೆಲ್ಸದವ್ರಿಗೆ ನಾವು ಕೆಲ್ಸದವ್ರು ಆಗ್ಬಿಟ್ಟಿದೀವಿ. ಹಾಲೆಲ್ಲ ಕರೆದು ಯಾವ್ದು ಹಾಲು ಕರಿಯಲ್ಲ ಸರ್. ಇಲ್ಲ, ಯಾವ್ದು ಹಾಲು ಕರಿ, ಇದೊಂದೇ ಒಂದು ಕರಿಯುತ್ತೆ ಅಷ್ಟೇ. ಯಾವ ಹಸು ಹಾಲು ಕರಿಯಲ್ಲ. ಕೆಲವೆಲ್ಲ ಸ್ಲಾಟರ್ ಹೌಸ್ಗೆ ಹೋಗ್ತಿರೋ ಹಸುಗಳಿದೆ, ಕೆಲವೆಲ್ಲ ನೋಡ್ಕೊಳಕ್ಕಾಗಿ ತಂದ್ಬಿಟ್ಟಿದ್ದಾರೆ. ಇದನ್ನ ದಾನ ಕೊಟ್ಟಿದ್ದು, ಅವರ ಮಗ ಹೋಗ್ಬಿಟ್ರು ಅಂತ ಪಾಪ ದಾನ ಕೊಟ್ಟಿದ್ದು, ಆತರ. ಬಟ್ ಅದನ್ನ ಕರೆದು ಭವಿಷ್ಯ ಉಪಯೋಗಿಸ್ತೀರಿ ಕಾಣುತ್ತೆ. ಅದೇ ಈಗ ಕಾಫಿ ಕೊಟ್ಟು ನಮ್ಮ ನಾಯಿಗಳಿಗಾಗುತ್ತೆ ಅಷ್ಟೇ, ನಮ್ಮ ನಾಯಿಗಳಿಗೆ ಅಷ್ಟೇ. ಆಮೇಲೆ ಏನು ಗೊತ್ತಾ ಸರ್, ಅದು ಅದರ ಕಂದನ, ಅದ್ರ ಕರು. ಆಮೇಲೆ ನಾಯಿ ಹೇಳಿದ್ರೆ ಗೊತ್ತಾ ಸರ್, ಎಲ್ಲ ತಂದ್ಬಿಟ್ಬಿಡ್ತಾರೆ ಸರ್. ಫಸ್ಟ್ ಒಂದು 15 ದಿನ ಮತ್ತೆ ನಾಯಿಗಳಿಗೆ ಒಂದು ಅರ್ಧ kg 1 kg ಪೆಡಿಗ್ರಿ ತಂದು ಕೊಡ್ತಾರೆ ಸರ್. ಆಮೇಲೆ ಯಾರು ತಿರುಗು ನೋಡಲ್ಲ ಈ ಕಡೆ. ಸರ್, ನಾನು ನಾಯಿಗಳು ಅಂತ ಹೇಳಿದಾಗ ಒಂದು ಮಾತು ಈಗ ಪ್ರಾಸಂಗಿಕವಾಗಿ, ಈ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿತ್ತು. ಈಗ ಬೀದಿಯಲ್ಲಿರುವ ನಾಯಿಗಳಿಗೆ ಆಹಾರ ಹಾಕ್ಬೇಡಿ,
ಅದು ಕಚ್ಚಿದಾಗ ಅದರಿಂದ ಆಗುವ ಅನಾಹುತಕ್ಕೆ ಹಾಕಿದವರೇ ಕಾರಣ. ಅದಕ್ಕೆ ಮನೇಕಾ ಗಾಂಧಿ ಏನೋ ಹೇಳಿದ್ರು, ಇದು ಪ್ರಿಜುಡಿಸ್ ಆಫ್ ಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈ ತರದ ವಾದ ವಿವಾದಗಳು ನಡೀತವೆ. ಒಂದು ಪ್ರಾಣಿ ಪ್ರಿಯರಾಗಿ ಸತ್ಯವಾಗಿ ನಿಮಗೆ ಏನ್ ಅನಿಸ್ತದೆ ಸರ್? ಏನ್ ಮಾಡಬಹುದು ಸರ್? ಒಂದ್ ವಿಷಯ ಹೇಳ್ತೀನಿ ಕೇಳಿ ಸರ್. ಹ್ಯೂಮನ್ ಪಾಪ್ಯುಲೇಷನ್ ಗಿಂತ ಡಾಗ್ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇದೆ. ಸರ್ ಈಗ ನಮ್ಮ ಮೈಸೂರು ಪಾಪ್ಯುಲೇಷನ್ ತಗೊಂಡ್ರೆ ಒಂದು 12-13 ಲಕ್ಷ ಇರ್ಬೋದು ಸರ್. ನಾಯಿ ಪಾಪ್ಯುಲೇಷನ್ ತಗೊಂಡ್ರೆ ಒಂದು 60,000 ಇರ್ಬೋದು ಸರ್. ಒಂದೊಂದು ಸ್ಟ್ರೀಟ್ಗೆ 2 ನಾಯಿ ಸಾಕೊಂಡ್ಬಿಟ್ರೆ ಅವರೇ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗ. ನಮಗದು ಬೇಡ. ಮನೆ ಹೊರಗಡೆ ಇದ್ದ ನಾಯಿಗಳನ್ನ ಪ್ರೀತಿಸ್ತೇವೆ, ಮನೆ ಒಳಗಡೆ ಇದ್ದ ನಾಯಿಗಳನ್ನ ಸ್ವಲ್ಪ ತೊಂದರೆ ಮಾಡಿದ್ರೆ ನಿಮ್ಮಲ್ಲಿಗೆ ಅಂತವ್ರಿಗೆ ತಂದು ಬಿಡ್ತೇವೆ. ಯಾವಾಗ್ಲೂ ಹಂಗೆ. ಏನಿಲ್ಲ ಸರ್, ಒಂದೊಂದು ಸ್ಟ್ರೀಟ್ಗೆ 2 ನಾಯಿ ಸಾಕೊಂಡ್ಬಿಟ್ರೆ ಈ ಪ್ರಾಬ್ಲಮೇ ಬರಲ್ಲ. ಸರ್ ನಾನು ಕಾರ್ಪೊರೇಟರ್ ಆಗಿದ್ದಾಗ ಕೇಳಿದೆ ಸರ್, ಒಂದ್ ಜಾಗ ಕೊಡಿ, ಮೇಂಟೆನೆನ್ಸ್ ನಾ ಹೆಂಗೋ ಮಾಡ್ಕೋತೀನಿ, ಒಂದ್ 5 ಎಕರೆ ಜಾಗ ಕೊಡಿ, ಶೆಲ್ಟರ್ಗಳು ಹೆಂಗೋ ಕಟ್ಸ್ಕೊತೀನಿ, ಇವ್ರ ಹತ್ರ ಭಿಕ್ಷೆ ಬೇಡಿ, ಎಲ್ಲ ನಾಯಿನೂ ತಂದ್ಬಿಡಿ, ನಾನು ನೋಡ್ಕೋತೀನಿ ಅಂತ ಅವಾಗಲೇ ಹೇಳಿದ್ದೆ. ಅದೀಗೇನೋ ಕಾರ್ಯಗತ ತರಕ್ಕೆ ಹೋಗ್ತಿದ್ದಾರೆ. ಬಟ್ ಅದೇನಾಗುತ್ತೆ ಅಂದ್ರೆ ಇಡೀ ಸ್ಟ್ರೀಟಲ್ಲಿ ಒಂದು ನಾಯಿನೂ ಇಲ್ಲ ಅಂದ್ಬಿಟ್ರೆ ಕಳ್ತನಗಳು ಜಾಸ್ತಿ ಆಗ್ಬಿಡುತ್ತೆ. ಅದು ಮಾತ್ರ ಸತ್ಯ. ಎಷ್ಟೋ ನಾಯಿ ನಮಗ್ ಗೊತ್ತಿಲ್ಲ, ಆ ನಾಯಿಗಳೇ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ. ಸರ್ ಈಗ ಒಬ್ಬ ಸೆಕ್ಯೂರಿಟಿಗೆ ನೀವು 16,000-18,000 ಕೊಡ್ತೀರಾ ಸಂಬಳ. ಎಷ್ಟೋ ಕಡೆ ಕೇಳಿದಿರ, ಸೆಕ್ಯೂರಿಟಿ ಗಾರ್ಡೇನೆ ಚುಚ್ಬಿಟ್ಟು ಚಾಕು ಹಾಕ್ಬಿಟ್ಟು ಎಲ್ಲ ತಗೊಂಡೋಗಿದ್ದಾನೆ. ಹೌದು, ಈಗ ಪೊಲೀಸರೇ ಕಳ್ರಾಗ್ಬಿಟ್ಟಿದಾರಲ್ಲ. ಈಗ ನಾಯಿಗಳು ಒಂದ್ ತುತ್ತು ಊಟ ಹಾಕಿದ್ರೆ ಸಾಕು, ಯಾರೇ ಹೊಸಬ್ರು ಬಂದು ನಿಮ್ಮನ್ನ ಸೇರ್ಸಲ್ಲ, ಬಿಡಲ್ಲ. ಇವ್ನಿಗೆ 16,000 ಕೊಟ್ಟು ಚಾಕು ಚುಚ್ಚಿಸ್ಕೊಳ್ಳೋ ಬದಲು ಆ ಸ್ಟ್ರೀಟ್ ಅಲ್ಲಿರುವ ನಾಯಿಯನ್ನ ಒಂದು ಪ್ರೊಟೆಕ್ಟ್ ಮಾಡಿ ಅದಕ್ಕೊಂದು ಆಹಾರ ಹಾಕ್ಬೋದಲ್ಲ. ಅಷ್ಟೇ ಮಾಡ್ಬೋದು ಸರ್, ಅದೇ ಬೇಜಾರಾಗುತ್ತೆ ಸರ್. ಸರ್ ನಾನು ಇಲ್ಲೊಂದು ಇದೇ ಜಾಗದಲ್ಲಿ ಆಕಳಿರೋದ್ರಿಂದ ಇದೊಂದು ಪ್ರಶಸ್ತವಾಗಿದೆ. ಈ ನಿಮ್ಮ ಸ್ವರೂಪದ ಬಗ್ಗೆ ನನಗೆ ಟೊಪ್ಪಿಯಿಂದ ನಿಮ್ಮ ಇರುವ ಆಭರಣಗಳು ಇತ್ಯಾದಿಗಳ ಬಗ್ಗೆ ಒಂದು ಸಣ್ಣ ಹಿನ್ನೆಲೆ ಇರಬೇಕು ಅಂತ ಅನಿಸ್ತದೆ ಸರ್. ಖಂಡಿತ ಸರ್. ಸರ್ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಸರ್, ನಮ್ಮನೆ ಎದುರುಗಡೆ ನಮ್ಮಲ್ಲಿ ಒಬ್ರು ಗಣೇಶ ಅಂತಿದೆ ಸರ್, ಹೋಗ್ಬಿಟ್ರು ಅವರು. ಅವ್ರು ರೈಲ್ವೆ ಕೆಲ್ಸಕ್ಕಿದ್ರು. ಅವಾಗ ನಾನು ಯಾವುದೋ ಒಂದು ಬಳೆ ಹಾಕಿದ್ದೆ, ನೀವೊಂದು ಬಳೆ ಮಾಡ್ಕೊಂಡ್ ಕೊಡ್ತೀನಿ ತಾಳು ಅಂದ್ಬಿಟ್ಟು ಫಸ್ಟ್ ಕಾಪರ್ ಬಳೆ ಇಟ್ಕೊಟ್ರು ಸರ್. ಈ ಬಳೆ ಸರ್. ಅದ್ ಹಾಕಿದ್ಮೇಲೆ ನನ್ಗೇನೋ ಕ್ರೇಜ್ ಶುರು ಆಯ್ತು ಸರ್. ಒಂದೊಂದೇ ಜೋಡಿಸ್ತಾ ಹೋದೆ ಸರ್. ನಾನು ಅಪ್ಪ ವಿಷ್ಣುವರ್ಧನ್ ಭಕ್ತ ಸರ್. ಅದು ವಿಷ್ಣುವರ್ಧನ್ ಅವ್ರದ್ದು ಬಳೆ ಸರ್. ಇದು ಬಹುಶಃ ಇದು ಅದೇ. ಹೌದು ಸರ್. ಆಮೇಲೆ ಈ ಬಳೆಗಳು ಸರ್, ಈ ಸರನು ಅಷ್ಟೇ ಸರ್. ನಾವು ಜೀವನದಲ್ಲಿ ಸರ್ ಡಿಫ್ರೆಂಟ್ ಆಗಿದ್ರೆ ಮಾತ್ರ ಜನ ಗುಡ್ಸೋದು ಸರ್, ಇಲ್ಲಂದ್ರೆ ಯಾರು ಗುಡ್ಸಲ್ಲ ಸರ್. ನಾನೀಗ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾಗುತ್ತೆ, ವಿಗ್ರಹ ತೊಳೆದ್ರೆ ಸ್ಕ್ರಾಚಸ್ ಆಗೋದ್ರಿಂದ ಉಂಗುರಗಳು ತೆಗೆದ್ಬಿಟ್ಟೆ. ಆ ಉಂಗುರಗಳು ತೋರಿಸ್ತೀನಿ ಸರ್ ನಿಮ್ಗೆ. ಅದು ನನಗೆ ಚಿಕ್ಕಂದಿನ ಒಂದು ಕ್ರೇಜ್ ಸರ್. ಈ ಕಿವಿದು ಅಷ್ಟೇ ಸರ್, ಇಷ್ಟು ಯಾರು ಚುಚ್ಚಲ್ಲ. ಸುಮಾರು ಜನ ಹೆಂಗಸೇ ಕೇಳ್ತಾರೆ, ನಾವು 2 ಚುಚ್ಚಿಸ್ಕೊಂಡ್ರು 2, 3, 4, 5, 6, 7, 8, 9, 10, 11, 12, 13 ಇದೆ. ಹೌದು ಸರ್. ಈ ಕಡೆ 2 ಬಿದ್ದೋಗ್ಬಿಟ್ಟಿದೆ. ಆಯ್ತಾ ಸರ್. 2 ಓಲೆ ಹಾಕೊಂಡ್ರೆ ನಿಮ್ಗೆ ಮುಜುಗರ ಆಗ್ತಿರುತ್ತೆ. ನಿನ್ಗೆ ನಿಮ್ಗೇನ್ ಕಷ್ಟ ಅನ್ಸಲ್ವ ಅಂತ ಸರ್. ಯಾವುದೇ ಕಷ್ಟ ಆದ್ರೂ ಆ ಕಷ್ಟ ನಾವು ಇಷ್ಟಪಟ್ಬಿಟ್ರೆ ಅದು ಕಷ್ಟ ಆಗಲ್ಲ ಸರ್. ಅದಕ್ಕೆ ನಾನು ನನ್ನ ಗಾಡಿ ಮೇಲೆ ಬರ್ಸಿದೆ, ಐ ಆಮ್ ಆಲ್ವೇಸ್ ಇನ್ ಟ್ರಬಲ್ ಬಟ್ ಇಟ್ ಇಸ್ ಸೋ ಮಚ್ ಫನ್ ಅಂತ ಸರ್. ನಾವು ಎಲ್ಲಾನು ಖುಷಿಯಾಗಿ ತಗೋಬೇಕು ಸರ್. ನಾವೇನ್ ತಲೆ ಮೇಲೆ ಬೆಟ್ಟ ಬಿದ್ದಂಗೆ ಆಡ್ತೀವಿ ಸರ್. ಸರ್ ಇದೊಂದು ಕ್ರೇಜ್ ಸರ್. ಇದು ಅಷ್ಟೇನೆ. ಈಗ ಒಂದು 2 ವರ್ಷ ಆಯ್ತು ಚುಚ್ಚಿಸಿ. ಏನೋ ಒಂದ್ ಮಾಡ್ಬೇಕು ಅನ್ಕೊಂಡು ನಾನು ಪ್ರೆಸ್ಸಿಂಗ್ ಹಾಕೋತಾ ಇದ್ದೆ. ಯಾಕೆ ಚುಚ್ಚಿಸ್ಬಾರ್ದು ಅಂತ ಚುಚ್ಚಿಸ್ದೆ ಸರ್. ಸರ್ ಚುಚ್ಚಿಸೋದು ತುಂಬಾ ಈಸಿ, ತುಂಬಾ ಸೆನ್ಸಿಟಿವ್ ಪ್ಲೇಸ್ ಇದು. ಹೌದಪ್ಪ. ಚುಚ್ಚಿಸಿದ್ಮೇಲೆ ಒಂದು 15-20 ದಿನ ಮೇಂಟೈನ್ ಮಾಡ್ಬೇಕು ಸರ್. ಯಾಕೆ ನಿಮ್ಗೆ ಈಗ ಅನ್ಕೊಂಡು ಅಭ್ಯಾಸ ಇದ್ಬಿಟ್ರೆ ಹೋಗುತ್ತೆ ಸರ್, ಪ್ರಾಣ ಹೋಗುತ್ತೆ. ಒಂದು ಕ್ರೇಜ್ ಸರ್. ನಾನು ಎಲ್ರಿಗೂ ಹೇಳಿದಿಷ್ಟೇ ಸರ್, ಯಾರು ಏನೇ ಅನ್ಕೊಳ್ಳಿ ಸರ್, ಅನ್ನೋರು ಅಂತಾನೆ ಇರ್ತಾರೆ. ನಿಮ್ಗೆ ನೀವು ಬದುಕಿ, ನಿಮ್ ಜೀವನ ಬೇರೆ ಒಂದು ರೂಲ್ ಮಾಡಕ್ ಅವ್ನು ಯಾರು? ಈಸ್ ನೋ ಬಡಿ ಟು ಯು. ಇಟ್ ಈಸ್ ಯುವರ್ ಲೈಫ್, ಎಂಜಾಯ್ ಯುವರ್ ಲೈಫ್. ಜೊತೆಗೆ ನಾ ಇನ್ನೊಂದು ಹೇಳ್ತೀನಿ ಸರ್, 55-60 ವರ್ಷ ಆಯ್ತಾ ಸರ್ ನಿಮ್ಗೆ, ಮಗಳು ಮದುವೆ ಆಯ್ತಾ ಸರ್, ಮಗನ ಕೆಲಸ ಸಿಗ್ತಾ ಸರ್, ಫರ್ಗೆಟ್ ಓವರ್ ದೆಮ್, ಮರ್ತ್ಬಿಡಿ ಅವ್ರನ್ನ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರು ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಎಂಜಾಯ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಿಮ್ ಜೀವನ ಸ್ಟಾರ್ಟ್ ಮಾಡಿ, ನಿಮ್ಗಾಗಿ ಬದುಕಿ. ಇಫ್ ಯು ವಾಂಟ್ ಟು ಗೋ ಸಮ್ವೇರ್, ಗೋ ಅಂಡ್ ಕಮ್. ಇಫ್ ಯು ವಾಂಟ್ ಟು ಗೋ ಟು ಮಸಾಲೆ ದೋಸೆ ಹೋಗಿ ತಿನ್ಕೊ ಬನ್ನಿ. ನಿಮ್ ಫ್ರೆಂಡ್ ಮನೆಗೆ ಹೋಗಿ. ಈಗ ನಿಮ್ ಹೆಂಡತಿ ಎಲ್ಲೋ ಹೋಗ್ತಿರ್ತಾಳೆ, ಹೋಗ್ ಬಮ್ಮ ಅಂತ ಕಳ್ಸಿ, ಎಷ್ಟೊತ್ತು ಬರ್ತೀಯ ಅಂತ ಕೇಳ್ಬೇಡಿ, ಬಿಟ್ಬಿಡಿ ಅವ್ರನ್ನ. ನೀವು ಅಷ್ಟೇ ಆರಾಮಾಗಿ ಎಲ್ಲೊಂದು ಮನೆಗೆ ಬರ್ಲೇಬೇಕು ಅಲ್ವಾ? ಬಂದೇ ಬರ್ತಾರೆ, ಗ್ಯಾರಂಟಿನ. ಎಷ್ಟು ದಿನ ಹೋಗ್ತಾರೆ, ಬಂದೇ ಬರ್ತಾರೆ. ಅವ್ರ ಜೀವನ ಅವ್ರಿಗೆ, ನಿಮ್ ಜೀವನ ನಿಮ್ಗೆ. ಖುಷಿಯಾಗಿರಿ ಜೀವನದಲ್ಲಿ. ಯಾಕೆ ಅಂದ್ರೆ ಇವತ್ತು ನಾವು ಖುಷಿನ ಕಳ್ಕೊಂಡ್ಬಿಟ್ಟಿದ್ದೀವಿ ಸರ್. ಯಾಕೆ ಕಳ್ಕೊಂಡಿದೀವಿ ಅಂದ್ರೆ, ಗಣಪತಿಯವ್ರು ದೊಡ್ಡ ಮನೆ ಕಟ್ಟಿದ್ರು, ಗಣಪತಿಯವ್ರು ಕಾರ್ ತಗೊಂಡ್ರು, ಗಣಪತಿಯವ್ರು ಬ್ರಾಸ್ಲೆಟ್ ಹಾಕಿದ್ರು. ಅದ್ ಹೆಂಗ್ ಹಾಕಿದ್ರು? ಅದೆಲ್ಲ ಬಿಟ್ಟಾಕುವ. ಗಣಪತಿ ನಿನ್ ಫ್ರೆಂಡಾ? ಗಣಪತಿ ಒಂದು ಕಾಫಿ ಕೊಡ್ಸಮ್ಮ ನಂಗೆ.
ನಡೆಯಮ್ಮ ಹೋಗೋಣ ತಿಂಡಿತೀನಿ ಈ ಅಷ್ಟೇ. ತರ ಮಾತಾಡಿ ಖುಷಿಯಾಗಿದೆ ಒಂದು ರೌಂಡ್ ಹೊಡ್ಸಮ್ಮ ಕಾರಲ್ಲಿ ಖುಷಿಯಾಗಿ ಅವ್ರ ಜೊತೆ ಇರಿ. ಅವ್ರು ನಿಮ್ಗೆ ಇಷ್ಟಪಡ್ತಾರೆ. ಇದು ಹೆಂಗ್ ತಗೊಂಡೆ ಗುರು, EMI ಬೇಕಿತ್ತ ಈ ವಯಸ್ಸಲ್ಲಿ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ತಗೊಳ್ಳೋರು ಅವರು ತೀರ್ಸೋರು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಯಾರೇ EMI ತಗೊಂಡ್ರು ದಯವಿಟ್ಟು 50 ವರ್ಷ ಆದ್ಮೇಲೆ ತಗೊಳಕ್ ಹೋಗ್ಬೇಡಿ ಸರ್. ಸಾಯೋ ತನಕ ಸಾಲ ತೀರ್ಸ್ಬೇಕಾಗತ್ತೆ. ಅಷ್ಟರೊಳಗೆ ಏನೇನು ಆಟ ಆಡ್ಬೇಕು ಆಡ್ಕೊಂಬಿಡಿ ಸರ್. 50 ವರ್ಷ ಆದ್ಮೇಲೆ ನಿಮ್ಗೆ ಯಾರೋ ಲೋನ್ ಕೊಡ್ತಾರೆ ಅಂತ ತಗೊಂಡ್ಬಿಟ್ಟು ಸಾಯೋ ತನಕ ಸಾಲ ತೀರ್ಸೋದು ಇದೆಯಲ್ಲ, ನಿಜವಾಗ್ಲೂ ಸರ್ ನಾನು ಎಷ್ಟು ಶ್ರೀಮಂತ ಅಂದ್ರೆ ಸರ್, ಆರ್ಥಿಕವಾಗಿ ಇಲ್ಲದೆ ಇದ್ರು ಒಂದು ಆರೋಗ್ಯವಾಗಿದ್ದೀನಿ ಸರ್. ಎರಡನೇದು ಸರ್ ಸಾಲ ಇಲ್ಲ ಸರ್. ಆರೋಗ್ಯ ಸಾಲ ಇಲ್ಲದೆ ಇದ್ದು ನಿಜವಾಗ್ ಶ್ರೀಮಂತ ಸರ್. ಕರೆಕ್ಟ್. ಎಷ್ಟೇ ಕೋಟಿ ಇದ್ರು ಸರ್, ಈಗ ನೋಡಿ ಸರ್, ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಕೋಟಿ ದುಡ್ಡಿದೆ ಸರ್. ಅವ್ರ ದಿನಕ್ಕೆ ಹಬ್ಬ ಅಂತ ಎಷ್ಟು ಖರ್ಚು ಮಾಡ್ಬೋದು ಸರ್. ಇನ್ ಮಿಕ್ಕಿದ್ದ ಅಮೌಂಟ್ ಎಲ್ಲ ಒಂದ್ ಕಡೆ ಇಟ್ಟಿರ್ತಾರೆ ಸರ್, ಅಷ್ಟೇ. ಅದು ಸತ್ತೋಗಿರೋಣ ಸರ್, ಡೆಡ್ ಮನಿ ಅದು. ಅಷ್ಟೇ. ನಾನು ಹೇಳಿದ್ದೇನೆ ಸತ್ತೋದಾಗ್ಲೂ ತಗೊಂಡೋಗ್ಲಿ. ಹೌದು ಸರ್. ಇದು ಬ್ಯಾಟ್ರಿ ಸರ್, ಬ್ಯಾಟ್ರಿ ಇದೆಯಲ್ಲ, ಚಾರ್ಜ್ ಆಗ್ಬೇಕು, ಡಿಸ್ಚಾರ್ಜ್ ಆಗ್ಬೇಕು ಸರ್. ಬರೀ ಚಾರ್ಜ್ ಆದ್ರೂ ಸತ್ತೋಗುತ್ತೆ ಬ್ಯಾಟ್ರಿ, ಬರೀ ಡಿಸ್ಚಾರ್ಜ್ ಆದ್ರೂ ಬ್ಯಾಟ್ರಿ ಸತ್ತೋಗುತ್ತೆ. ಇದು ಚಾರ್ಜ್ ಆಗ್ತಾ ಇರ್ಬೇಕು, ಇಲ್ಲಿ ಶೇಖರಣೆ ಆಗ್ಬೇಕು, ನೆಕ್ಸ್ಟ್ ಡಿಸ್ಚಾರ್ಜ್ ಆಗ್ಬೇಕು. ಲೈಫಲ್ಲೂ ಅಷ್ಟೇ ಸರ್. ನಿಮ್ಗೆ ಎಷ್ಟು ಬೇಕು ಸರ್, ನಿಮ್ಮ ವಯಸ್ಸಾದ ಕಾಲಕ್ಕೆ ಎಷ್ಟು ಬೇಕಾದ್ರೆ ಇಟ್ಕೊಳ್ಳಿ ಸರ್. ವಯಸ್ಸಾದ ಕಾಲಕ್ಕೆ ಇಟ್ಕೊಂಡು ಮಿಕ್ಕಿದ್ದು ದುಡ್ಡಲ್ಲಿ ಎಂಜಾಯ್ ಮಾಡಿ ಸರ್. ಎಂಜಾಯ್ ಅಂದರೆ ಎಣ್ಣೆ ಹೊಡೆಯೋದು, ಮಜಾ ಮಾಡೋದು, ಗಾಂಜಾ ಹೊಡೆಯೋದಲ್ಲ ಸರ್. ಈಗೆಲ್ಲೋ ಹೋಗ್ಬೇಕು ಅಂತ ಟೂರ್ ಹೋಗಿ ಸರ್, ನಿಮ್ಮ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಸರ್. ಟೂರ್ಗೆ ಹೋಗಿ ಬನ್ನಿ ಸರ್. ಈ ಥರ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿ ಸರ್, ನಾಯಿಗಳಿಗೆ ಹೆಲ್ಪ್ ಮಾಡಿ ಸರ್. ಇನ್ನೂ ಖುಷಿ ಆಯ್ತಾ, ಅನಾಥಾಶ್ರಮಕ್ಕೆ ಹೋಗಿ ಸರ್, ವೃದ್ಧಾಶ್ರಮಕ್ಕೆ ಹೋಗಿ ಸರ್, ಅದು ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡಿ ಸರ್. ನಿಮ್ಗೆ ಬೇಕಾಗಿರೋದೇನು ಪೀಸ್ ಆಫ್ ಮೈಂಡು. ಇವತ್ತು ಎಲ್ಲರ ಹತ್ರನೂ ಎಲ್ಲ ಇದೆ ಸರ್, ನೆಮ್ಮದಿಗೋಸ್ಕರ ಹೊಡೆದಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ನೀವು ಕಾಂತಾರ ಫಿಲಮೇ ನೋಡಿರ್ಬೇಕು. ಅದ್ರಲ್ಲಿ ನಾನು ಏನು ಬೇಕನ್ನೋ ಕೊಡ್ತೀನಿ, ನಂಗೆ ನೆಮ್ಮದಿ ಕೊಡು ಅಂತಾನೆ. ಸೊ ಇವತ್ತು ನೆಮ್ಮದಿ ಇಲ್ಲದೆ ಸುಮಾರು ಜನ ಭಾರಿ ಯೋಚನೆ ಮಾಡ್ತಿದ್ದಾರೆ. ಇವತ್ತು ನಿಮ್ಮ ಮಗನಿಗೀಗ 30 ವರ್ಷ ಇರ್ಬೋದು ಸರ್, ಅವರೆಲ್ಲೋ ಔಟ್ ಆಫ್ ಕಂಟ್ರಿಲೋ ಅಥವಾ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ನಿಮ್ಮ ಮನೆಯವ್ರು ಹೇಳ್ತಾರೆ, ಈ 8 ಗಂಟೆ ಆಯಿತು, ಮಗು ಊಟ ಮಾಡಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿ ಅಂತ. ನಮ್ಮ ತಲೆಯಲ್ಲಿ ಊಟ ಮಾಡದೇ ಇರ್ತಾನ, ನಿದ್ದೆ ಮಾಡದೇ ಇರ್ತಾನೆ. ನಾವು ಆದರೂ ಅವ್ರ ಬಲವಂತಕ್ಕೆ ಫೋನ್ ಕೇಳಬೇಕು ಸರ್. ಒಂದು ಆಸ್ ಫಾರ್ ದೆಮ್, ಮಗು ಊಟ ಆಯ್ತಾ ಅವನಂತ ನಾ ಕಡೆ, ಅಪ್ಪ ಏನು ಚಿಕ್ಕ ಮಗುನಾ, ನಾವು ಊಟ ಮಾಡಕ್ ಹೋಗಿ ಸುಮ್ಮನೆ ಮೀಟಿಂಗ್ ಟೈಮಲ್ಲಿ ಡಿಸ್ಟರ್ಬ್ ಮಾಡಪ್ಪ ನೀನು. ಅದು ನಮಗ್ ಮಾತ್ರ ಗೊತ್ತಿರುತ್ತೆ. ಏನಂತೀರಿ ಅಂತ ಅವ್ರು ಕೇಳಿದಾಗ ಊಟ ಆಯ್ತಂತೆ ಕಣೆ ಅಂತ ಹೇಳ್ತೀವಿ ಹೊರತು ಅವ್ನು ಬೈದಿರೋದು ಹೇಳಿರಲ್ಲ. ಯಾಕೆ ಅಂದ್ರೆ ಅವ್ನು ಬೈದಿರೋದು ಹೇಳಿದ್ರೆ ಇವ್ರು ನೊಂದ್ಕೋತಾರೆ ಅಂದ್ರೆ.